ಹಾಯ್ ಡಿಸೈನರ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜ್ ಡಿಸೈನರ್ ಸ್ಟುಡಿಯೋ. ಇವತ್ತಿನ ವಿಡಿಯೋದಲ್ಲಿ ನೀವು ಈ ಟಾಪ್ ಕಟಿಂಗ್ ನೋಡ್ತಾ ಇದ್ದೀರಿ. ಈ ಟಾಪಲ್ಲಿ ಒಳಗಡೆ ಒಂದು ಪ್ಲೇನ್ ಟಾಪ್ ಇದೆ ಮತ್ತು ಹೊರಗಡೆಯಿಂದ ಕಫ್ತಾನ್ ಇದೆ. ಇದನ್ನು ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಕಫ್ತಾನ್ ಕಟಿಂಗ್ ಹೇಳ್ತಾ ಇದ್ದೀನಿ. ಪ್ಲೇನ್ ಟಾಪ್ ಕಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಒಂದೊಂದೇ ವಿಡಿಯೋನ ಸ್ಲೋಲಿ ಹೋಗೋಣ. ಎಲ್ಲ ಒಟ್ಟಿಗೆ ಕಟ್ ಮಾಡಿದ್ರೆ ಅರ್ಥ ಆಗಲ್ಲ. ಮೊದಲು ಕಫ್ತಾನ್ ಫಿನಿಶ್ ಮಾಡಿ ದೆನ್ ಪ್ಲೇನ್ ಫ್ಯಾಬ್ರಿಕ್ಗೆ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಫುಲ್ ಲೆಂತ್ ಇಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಅದರ ಫುಲ್ ಲೆಂತ್ ಅದು ಅಪ್ ಆ್ಯಂಡ್ ಡೌನ್ ಇರೋದ್ರಿಂದ ಬ್ಯಾಕಲ್ಲಿ 34 ಇದೆ, ಫ್ರಂಟಲ್ಲಿ 31, ಎದೆ 29, ನಡ 24, ಹಿಪ್ 34, ಕೈದು ಉದ್ದ. ಇದು ಭಾಳ ಇಂಪಾರ್ಟೆಂಟ್. ಕಫ್ತಾನ್ ಹೊಲಿಯುವಾಗ ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ನಾನು ಮುಂದೆ ಹೇಳ್ತೀನಿ. ನೆಕ್ ಅಗಲ ಮತ್ತು ಉದ್ದ, ಇದು ಭುಜ, ಇದು ಫುಲ್ ಡೀಟೇಲ್. ಇದನ್ನು ಹೇಗೆ ಡ್ರಾ ಮಾಡೋದು ಅಂತ ತಿಳ್ಕೊಂಡು ನಾನು ಯಾವ ಥರ ಬಟ್ಟೆಯಲ್ಲಿ ನೀವು ಕಟ್ ಮಾಡಬೇಕು ಅಂತ ತಿಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಒಂದ್ಸಲಿ ಪೇಪರಿಂದ. ಇಲ್ಲಿ ನೋಡ್ಬೋದು, ಇದೇನಿದೆ ಅಲ್ಲ, ಇದನ್ನು ಬಟ್ಟೆ ಅಂತ ತಿಳ್ಕೊಳ್ಳಿ. ನಾವು ಬಟ್ಟೆ ತೊಗೊಂಡಾಗ ಇದು ಉದ್ದ, ಇದು ಬಟ್ಟೆದು ಉದ್ದ. ಇದನ್ನು ಫಸ್ಟು ಡಬಲ್ ಫೋಲ್ಡ್ ಮಾಡಿ ಈ ಥರ ಮಿಡಲಲ್ಲಿ. ಅದಾದ ಕೂಡ ಇದನ್ನು ಇನ್ನೊಂದು ಫೋಲ್ಡ್ ಮಾಡಿ. ನಿಮಗೆ ಎಷ್ಟು ಉದ್ದ ಬೇಕಲ್ಲ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ಬಟ್ಟೆನ ಈ ಥರ ಫೋಲ್ಡ್ ಮಾಡಿ. ಈಗ ಈ ಥರ ಫೋಲ್ಡ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ 4 ಇದೆ, ಇಲ್ಲಿ 4 ಪದರಗಳಾಗುತ್ತೆ. ಅದೇ ಇಲ್ಲಿ ಫೋಲ್ಡಿಂಗ್ ಸೈಡ್, ಈ ಕಡೆ ಓಪನ್ ಸೈಡ್ ಇದೆ. ಶೋಲ್ಡರ್ ಹತ್ರ ಕೂಡ ಇಲ್ಲಿ ಕ್ಲೋಸ್ ಇದೆ. ಶೋಲ್ಡರ್ ಹತ್ರ ನಾವು ಜಾಯಿನ್ ಮಾಡಲ್ಲ ಇಲ್ಲಿ, ಅದಕ್ಕೋಸ್ಕರ. ಈ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಮೊದಲಿಗೆ ಈ ಪಾಯಿಂಟ್ ಏನಿದೆಲ್ಲ ಇಲ್ಲಿಂದ ಹಿಡಿದು ನಮ್ಮದು ಲೆಂತ್, ಫಸ್ಟ್ ಬ್ಯಾಕ್ ಲೆಂತ್ ಎಷ್ಟಿದೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. 34 ಇಂಚು ಬ್ಯಾಕ್ ಲೆಂತ್ನ ಮಾರ್ಕ್ ಮಾಡಿ. ಅದಾದ ಕೂಡ ಮತ್ತೆ ಫ್ರಂಟ್ ಲೆಂತ್ನ ಮಾರ್ಕ್ ಮಾಡಿ. ಎರಡೂ ಸೀದಾ ಲೈನ್ ಮಾಡ್ಕೊಳ್ಳೋಣ. ಈ ಥರ ಸೀದಾ ಲೈನ್ ಮಾಡ್ಕೊಳ್ಳಿ. ನೋಡ್ಬೋದು, ಇಲ್ಲಿ ಸೀದಾ ಲೈನ್ ಆಗಿದೆಲ್ಲ. ಈಗ ಇದಾದ ಕೂಡಲೇ ಇದು ಲೆಂತ್ ಆಯಿತು. ಈಗ ನಾವೇನು ಮಾಡಬೇಕು, ಶೋಲ್ಡರ್ನ ಮೆಜರ್ ಮಾಡಬೇಕು. ಮೊದಲಿಗೆ ನೆಕ್ ಅಗಲ, ಕುತ್ತಿಗೆದ ಅಗಲ ಎಷ್ಟು, 2.5 ಇಂಚಿನ ಮಾರ್ಕ್ ಮಾಡಿ. ಅದಾದ ಕೂಡಲೇ ಭುಜ 3 ಇಂಚು. ಇವೆರಡು ಹೋದ ಕೂಡಲೇ 5 ಇಂಚಿಲ್ಲ ಆಯಿತು. ಇದಾದ ಕೂಡ ನೆಕ್ಸ್ಟು ನಮಗೆ ಸ್ಲೀವ್ ಲೆಂತ್ ನನಗೆ ಇಲ್ಲಿ 10 ಇಂಚು ಬೇಕು. ಅದನ್ನು 10 ಇಂಚನ್ನ ಮಾರ್ಕ್ ಮಾಡಿ. ಈ ಟೋಟಲ್ ಎಷ್ಟಾಯಿತು ಅಂತ ಮೆಜರ್ ಮಾಡ್ಕೊಳ್ಳಿ. ಇದನ್ನು ಬೇಕಿದ್ದರೆ ಅರ್ಧ ಇಂಚು ಇಲ್ಲಿ ಆ್ಯಡ್ ಮಾಡಿ ಮಡ್ಚ್ ಹೊಲಿಲಿಕ್ಕೆ. ಮತ್ತು ಇನ್ನೇನು ಎಕ್ಸ್ಟ್ರಾ ಬಿಡೋದಿಲ್ಲ. ನೆಕ್ ಅಗಲ 2.5 ಇಂಚು, ಇದು 3 ಇಂಚು, ಇದು 10 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ದೆನ್ ಇದನ್ನು ಸೀದಾ ಲೈನ್ ಮಾಡಿ. ಈ ಥರ ಒಂದು ಸೀದಾ ಲೈನ್ ಮಾಡಿ. ಬಟ್ಟೆಯಲ್ಲಿ ಕೂಡ ನೀವು ಹೀಗೆ ಮಾಡಬೇಕು. ಇದನ್ನು ಸೀದಾ ಲೈನ್ ಮಾಡಿ. ಈಗ ನೋಡಿ, ಇದು ಹೀಗೆ ರೆಡಿಯಾಗಿದೆ. ನೀವು ಬೇಕಿದ್ರೆ ಡೈರೆಕ್ಟಾಗಿ ಈಗ ಇದು ಫುಲ್ ಒಂದು ಇದಾಗಿ ರೆಡಿಯಾಗಿದೆ, ರೆಕ್ಟಾಂಗಲ್ ರೆಡಿಯಾಗಿದೆ. ಇದನ್ನು ಈಗ ನೆಕ್ ಉದ್ದ ನನಗೆ 3 ಇಂಚಿಗೆ ಮಾರ್ಕ್ ಮಾಡಿ. ನೆಕ್ದು ಅಗಲ ಇದು ಅಗಲ ಆಯಿತು, ಇದು ಉದ್ದ 3 ಇಂಚಿಗೆ ಮಾಡಿ. ಇಲ್ಲಿ ಶೇಪ್ ಕೊಡೋಣ. ಈಗ ನೀವು ಬೇಕಿದ್ರೆ ಇದನ್ನು ಡೈರೆಕ್ಟಾಗಿ ಹೀಗೆ ಈ ನೆಕ್ಕನ್ನು ಕಟ್ ಮಾಡಿ, ಇದನ್ನು ಹೀಗೆ ಕಟ್ ಮಾಡಿ ಇದನ್ನು ಹೀಗೆ ಹೊಲಿಬೋದು. ಈ ಥರದ್ದು ಕಫ್ತಾನ್ ನೀವು ನೋಡಿರ್ತೀರ. ಆದರೆ ನನಗೆ ಇಲ್ಲಿ ರೌಂಡ್ ಶೇಪ್ ಬೇಕು. ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಇಲ್ಲಿ ಶೋಲ್ಡರಿಂದ 23 ಇಂಚಿಗೆ ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿ. 23 ಹಿಪ್ ನಾರ್ಮಲಾಗಿ ಸ್ಟಾರ್ಟ್ ಆಗೋದು ಅಲ್ಲಿಂದ, ಅಥವಾ ಅಲ್ಲಿ 23ಗೆ ಮಾರ್ಕ್ ಮಾಡಿ. ಈ ಫ್ರಂಟ್ ಏನಿದೆಲ್ಲ ಇದರದ್ದು ಶೇಪ್ ಕೊಡೋಣ. ಹೀಗೆ ನನಗೆ ಇಲ್ಲಿಂದ ತೊಗೊಂಡೋಗಿ ಕರೆಕ್ಟಾಗಿ ಇದಕ್ಕೆ ಜಾಯಿನ್ ಮಾಡೋಣ. ಅಥವಾ ಬ್ಯಾಕು ಕೂಡ ಸೇಮ್ ಇದೇ ಥರನೇ ತೊಗೊಂಡೋಗಿ ಇದನ್ನು ಕರೆಕ್ಟಾಗಿ ಈ ಥರ ಇದಾಯಿತು. ಈಗ ಬ್ಯಾಕು ಫ್ರಂಟ್ ಎರಡೂ ಆಗಿದೆ. ದೆನ್ ಆದ ಕೂಡಲೇ ಈಗ ಇದೆಲ್ಲ ಫುಲ್ ಈ ಕಫ್ತಾನ್ ರೆಡಿ ಆಗಿದೆ. ಈಗ ನಾವು ಫಿಟ್ಟಿಂಗ್ ನೋಡಬೇಕು. ಫಿಟ್ಟಿಂಗಿಗೆ ನಾವೇನು ಮಾಡಬೇಕಂದ್ರೆ, ಇಲ್ಲೇನಿದೆಲ್ಲ ಶೋಲ್ಡರಿಂದ 9.5 ಇಂಚಿಗೆ ಮಾರ್ಕ್ ಮಾಡಿ. 9.5 ಇಂಚಿಗೆ ಮಾರ್ಕ್ ಮಾಡಿ. ಅಲ್ಲಿ ಈ ಮಾರ್ಕಿಂದ ಮತ್ತೆ 9 ಇಂಚು ಕೆಳಗೆ ಮಾರ್ಕ್ ಮಾಡಿ. ಇವೆರಡರದ್ದು ಮಿಡಲ್ ತೆಗೆದು ಮಾರ್ಕ್ ಮಾಡಿ. ಇಲ್ಲಿ 3 ಮಾರ್ಕ್ ಆಗಿದೆ ಅಲ್ಲ, ಈ 3 ಮಾರ್ಕ್ನ ಬೇರೆ ಪೆನಲ್ಲಿ ತೋರಿಸಿ. ನೋಡ್ಬೋದು, ಇದು ಎದೆದು ಸುತ್ತಳತೆಗೋಸ್ಕರ, ಇದು ನಡದು ಸುತ್ತಳತೆ, ಇಲ್ಲಿ ಹಿಪ್ಪಿಂದು ಮಾರ್ಕಿಂಗ್ ಮಾಡಬೇಕು. ಈಗ ಇದೇನು ಮಾಡಬೇಕು, ನಮ್ಮದೇನು ಎದೆ ಇದೆ ಅಲ್ಲ, ಎದೆ 29 ಇದೆ. 4ಇಂದ ಡಿವೈಡ್ ಮಾಡಿ. 4ಇಂದ ಡಿವೈಡ್ ಮಾಡಿದ್ರೆ 7.25 ಬರುತ್ತೆ. 7.25 ಪ್ಲಸ್ 1.5 ಇಂಚನ್ನ ಆ್ಯಡ್ ಮಾಡಿ. ಇದಕ್ಕೆ 8.25ಗೆ ಮಾರ್ಕ್ ಮಾಡಿ. ಇಲ್ಲಿ ನಡ ಕೂಡ ಅಷ್ಟೇ ಡಿವೈಡೆಡ್, ಅಂದರೆ 24 ಇದೆ, ಡಿವೈಡೆಡ್ ಬೈ 4 ಮಾಡೋದಿದೆ. 6 ಪ್ಲಸ್ 1.5 ಇಂಚು ಅಂದರೆ 7.5 ಇಂಚನ್ನ ಮಾರ್ಕ್ ಮಾಡಿ. ಇಲ್ಲಿ ಹಿಪ್ಪು ಕೂಡ ಅಷ್ಟೇ. ನಂದು ಹಿಪ್ಪು ಎಷ್ಟಿದೆ ಅಂದರೆ 34 ಇದೆ, ಡಿವೈಡೆಡ್ ಬೈ 4 ಮಾಡಿ. ಆವಾಗ ನಿಮಗೆ ಎಷ್ಟು ಡಿವೈಡೆಡ್ ಬೈ 4 ಮಾಡಿದಾಗ 4 ಮಾಡಿದ್ರೆ 8.5 ಬರುತ್ತೆ. 8.5 ಇದಕ್ಕೆ ಪ್ಲಸ್ 1.5ನ ಆ್ಯಡ್ ಮಾಡಿ, 1.5ನ ಆ್ಯಡ್ ಮಾಡಿದ್ವಿ ಅಂದರೆ 10 ಇಂಚಿಗೆ ಮಾರ್ಕ್ ಮಾಡಿ. ಇದನ್ನು ಈ ಥರ ಸ್ಟಿಚ್ ಮಾಡಿ. ಇದು ಫಿಟ್ಟಿಂಗ್ ಸ್ಟಿಚ್. ಇದು ಫಿಟ್ಟಿಂಗ್ ಸ್ಟಿಚ್. ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗಿದು. ಇದನ್ನು ಬಟ್ಟೆ ಮೇಲೆ ಕಟ್ ಮಾಡೋದು ಇಷ್ಟೇ ಈಸಿ ಮೆಥಡ್. ಇದನ್ನೇನಿದೆಲ್ಲ ಇದು ನೋಡಿ, ಇದು ಬ್ಯಾಕ್ ಫಸ್ಟು ಕಟ್ ಮಾಡ್ಕೋಬೇಕು. ಫ್ರಂಟ್ ಕಟ್ ಮಾಡಬಾರ್ದು. ಮೊದಲು ಬ್ಯಾಕ್ನ ಕಟ್ ಮಾಡ್ತೀನಿ. ನೋಡಿ, ಬ್ಯಾಕ್ ಕಟ್ ಆಯಿತು. ಅದು ಕೂಡ ಈಗ ಫ್ರಂಟನ್ನು ಕೂಡ ಕಟ್ ಮಾಡೋಣ. ನೆಕ್ ಕಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಓಕೆ,
ಇಲ್ಲಿ ನೋಡ್ಬೋದು ಇದು ಕಟ್ಟಾಗಿದೆ ಕಫ್ತಾನ್. ಓಪನ್ ಮಾಡಿದಾಗ ನಿಮ್ಗೆ ಈ ಥರ ಸಿಗುತ್ತೆ. ಇದು ನೋಡಿ ಈ ಥರ ಸಿಗುತ್ತೆ. ಇದು ಈ ರೌಂಡನ್ನ ಫೋಲ್ಡ್ ಮಾಡಿ ಹೊಲಿಯೋದು. ಇದು ಸೈಡೆಲ್ಲ ಹೊಲ್ಕೊಂಡ್ರೆ ಕಫ್ತಾನ್ ರೆಡಿ ಆಗುತ್ತೆ. ಈ ಥರ ರೆಡಿ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಇದು ಅಪ್ ಆ್ಯಂಡ್ ಲೋ ಕಫ್ತಾನ್ ರೆಡಿ ಆಗುತ್ತೆ. ಇಲ್ಲಿ ಫಿಟ್ಟಿಂಗ್ ಸೇಮ್ ಇಲ್ಲೂ ಕೂಡ ಅದೇ ಥರನೇ ಇಲ್ಲೇನು ಸ್ಟಿಚ್ ಮಾಡಿದ್ದೀವಲ್ಲ ಇದನ್ನು ಕೂಡ ಹೀಗೆ ಸ್ಟಿಚ್ ಮಾಡಿದ್ರೆ ಮುಗೀತು. ಎರಡೂ ಕಡೆಯಿಂದ ಫಿಟ್ ಆಗುತ್ತೆ. ಓಕೆ, ಇದನ್ನು ಬಟ್ಟೆಲಿ ಹೇಗೆ ಕಟ್ ಮಾಡೋದು ಅಂತ ನೋಡೋಣ ಈಗ. ಓಕೆ, ಎಲ್ಲ ಮಿಕ್ಸ್ ಮಾಡಿ ಹೇಗೆ ಕಟ್ ಮಾಡೋದು ಅಂತ ಇಲ್ಲಿ ಹೇಳ್ತೇನೆ. ನೋಡ್ಬೋದು ಇಲ್ಲಿ ಫುಲ್ ಲೆಂತ್ ಬಟ್ಟೆ ಮೇಲೆ ನಾನು ಅದನ್ನು ತೋರಿಸ್ತೇನೆ. ಫುಲ್ ಲೆಂತ್ ನನಗೆ 31 ಇಂಚ್ ಬೇಕು ಫ್ರಂಟು. ಅದರ ಬ್ಯಾಕಲ್ಲಿ ನಾನು 4 ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ, 34. ಎರಡಕ್ಕೂ ಅರ್ಧ ಇಂಚನ್ನು ನಾನು ಆ್ಯಡ್ ಮಾಡಿದ್ದೀನಿ ಮಡಚಿ ಹೊಲಿಲಿಕ್ಕೋಸ್ಕರ. ನೆಕ್ದು ಬಿಡ್ತು 2.5 ಇಂಚು, ನೆಕ್ ಲೆಂತ್ 3 ಇಂಚ್ ತೊಗೊಂಡಿದ್ದೀನಿ. ಓಕೆ, ಈಗ ನಾವು ಶೋಲ್ಡರ್ ಮತ್ತು ಕೈನ ಮಾರ್ಕ್ ಮಾಡೋಣ. ಇಲ್ಲಿ ನೋಡ್ಬೋದು ಕೈ ನನಗೆ 12.5 ಇಂಚ್ ಬೇಕು. ಅದಕ್ಕೆ ಅರ್ಧ ಇಂಚ್ ಹಾಕಿ 13 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ದು ಬಿಡ್ತು ಬಿಟ್ಟು ಈಗೆಲ್ಲ ಟೋಟಲ್ ಮಾಡಿದ್ರೆ 15.5 ಆಗುತ್ತೆ. ನಾನು ಅದನ್ನು 15.5 ಹಾಗೆ ಡೈರೆಕ್ಟಾಗಿ ಮಾಡಿ ಒಂದು ಬಾಕ್ಸ್ ಟೈಪ್ ಮಾಡಿದ್ದೀನಿ. ರೆಕ್ಟಾಂಗಲ್ ಆಗಿದೆ. ಇದರಲ್ಲಿ ಈಗ 22 ಇಂಚು ಮಾರ್ಕ್ ಮಾಡಿ ಶೋಲ್ಡರಿಂದ ಅದಕ್ಕೆ ಶೇಪ್ ಕೊಡಲಿಕ್ಕೋಸ್ಕರ. ಇಲ್ಲಿ ನೋಡ್ಬೋದು ಇಲ್ಲಿ ನಾನು ಶೇಪ್ ಕೊಟ್ಟನಲ್ಲ ಆ ಥರ. ಈಗ ಅದು ಕೂಡ ನಾವು 9.5 ಇಂಚು ಶೋಲ್ಡರಿಂದ ಮಾರ್ಕ್ ಮಾಡಿ ಎದೆದು ಫಿಟ್ಟಿಂಗ್ ಮಾಡಲಿಕ್ಕೋಸ್ಕರ ನಿಮ್ಮದೇನು ಎದೆ ಅದರ 4 ಭಾಗನ ಮಾಡಿ ಮಾರ್ಕ್ ಮಾಡಿ 1.5 ಇಂಚು ಆ್ಯಡ್ ಮಾಡಿ ಅದಕ್ಕೆ. ಅದಾದ ಕೂಡ ಹಿಪ್ ಕೂಡ ಅಷ್ಟೇ, ಏನು ನಾವು ಎದೆದು ಮಾರ್ಕ್ ಮಾಡಿದ್ವಿ ಅಲ್ಲಿಂದ 9 ಇಂಚು ಕೆಳಗೆ ತೊಗೊಂಡು ಹಿಪ್ಪಿಂದು ಕೂಡ 4 ಭಾಗ ಮಾಡಿ ಅದಕ್ಕೆ 1.5 ಇಂಚಿನ ಆ್ಯಡ್ ಮಾಡಿ ಇದನ್ನು ಈ ಥರ ಶೇಪ್ ಕೊಡಿ. ಇಲ್ಲಿ ನೋಡಿ ಈ ಥರ ಆಯಿತು. ಇದು ಫಿಟ್ಟಿಂಗ್ಗೋಸ್ಕರ. ಓಕೆ, ಇದು ಪೂರ್ತಿ ಈಗ ಆಗಿದೆ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ಫಸ್ಟು ಬ್ಯಾಕ್ ಲೆಂತ್ನ ಕಟ್ ಮಾಡೋಣ. ಅದಾದ ಕೂಡ ಫ್ರಂಟ್ ಲೆಂತ್ನ ಕಟ್ ಮಾಡೋದು ನಾವು, ಯಾಕಂದರೆ ಬ್ಯಾಕ್ ಅಪ್ ಆ್ಯಂಡ್ ಡೌನ್ ಇದೆಲ್ಲ ಇದು ಅದಕ್ಕೋಸ್ಕರ. ಇಲ್ಲಿ ಓಕೆ, ಇದು ಕಟ್ಟಾಗಿದೆ. ಈಗ ನಾವು ಫಿಟ್ಟಿಂಗ್ ಸ್ಟಿಚ್ ಏನಿದೆಲ್ಲ ಎಲ್ಲ ಕಡೆ ಟ್ರೇಸ್ ಮಾಡ್ಕೊಳ್ಳೋಣ ಅದನ್ನು. ಅದು ಆಲ್ರೆಡಿ ಬಂದಿದೆ, ಬಟ್ಟೆ ತೆಳ್ಳಗಿರೋದ್ರಿಂದ 2 ಕಡೆ ಬಂದಿದೆ ಅದು. ಈಗ ಇದಾದ ಕೂಡ ಮತ್ತೆ ಸಿಂಗಲ್ ಫೋಲ್ಡ್ ಹಾಕಿ ಫ್ರಂಟನ್ನು ಕಟ್ ಮಾಡ್ಕೊಳ್ಳೋಣ. ಫ್ರಂಟಲ್ಲಿ ನಾವು 4 ಇಂಚ್ ಕಮ್ಮಿ ಮಾಡಬೇಕಲ್ಲ ಉದ್ದದಲ್ಲಿ. ಇದು ನೋಡ್ಬೋದು ಈಗ ಶೇಪಲ್ಲಿ ಕರೆಕ್ಟಾಗಿ ಕಟ್ಟಾಗಿದೆ. ಇದು ಫ್ರಂಟ್. ನಾನು ಸೆಂಟ್ರಲ್ ಒಂದು ನಾಚ್ ಮಾಡ್ಕೊಳ್ತೀನಿ ಗೊತ್ತಾಗಲಿಕ್ಕೆ ಅಂತ. ಇಲ್ಲಿ ನೋಡ್ಬೋದು ಬ್ಯಾಕು ಮತ್ತು ಫ್ರಂಟು ಮಧ್ಯ ಎಷ್ಟು ಉದ್ದ ಕಮ್ಮಿ ಬರ್ತಾ ಇದೆ. ಈಗ ನೆಕ್ಕನ್ನು ಸ್ಟಿಚ್ ಮಾಡೋಣ. ಮೊದಲಿಗೆ ಸಣ್ಣದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ, ದೊಡ್ಡದಾಗಲ್ಲ. ನೀವು ಬೇಕಿದ್ರೆ ಇಲ್ಲಿ ಪೈಪಿಂಗ್ ಕೂಡ ಕೊಡ್ಬೋದು. ನಾನು ಇದನ್ನೇ ಸಣ್ಣದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು. ನಾನೇನು ಎಕ್ಸ್ಟ್ರಾ ಲೇಸ್ ಗೀಸ್ ಏನು ಹಾಕಲಿ, ನೀವು ಇಲ್ಲಿ ಲೇಸ್ ಕೂಡ ಕೊಡ್ಬೋದು. ಈ ನೆಕ್ಕನ್ನ ಪೂರ್ತಿ ಒಂದೇ ಸೈಜಲ್ಲಿ ಸ್ಟಿಚ್ ಮಾಡಬೇಕು. ಸಣ್ಣ ಅಂದರೆ ಸಣ್ಣನೇ, ಯಾವ ಫಸ್ಟು ಸ್ಟಾರ್ಟ್ ಮಾಡ್ತೀರ ಅದೇ ಥರ. ಇಲ್ಲಿ ನೋಡ್ಬೋದು ಪೂರ್ತಿ ನೆಕ್ ನಾನು ಸ್ಟಿಚ್ ಮಾಡಿದ್ದೀನಿ. ಈಗ ಫುಲ್ ನೆಕ್ ಸ್ಟಿಚ್ ಆಗಿದೆ. ಈ ಥರ ಪೂರ್ತಿ ಕಂಪ್ಲೀಟ್ ಆಗಿದೆ. ನೋಡ್ಬೋದು ಇಲ್ಲಿ ಫುಲ್ ನೆಕ್ ಆಗಿದೆ. ಇದಾದ ಕೂಡ ಈಗ ನಾವೇನು ಮಾಡೋಣ, ಸೈಡು ಮತ್ತು ಕೆಳಗೇನಿದೆಲ್ಲ ಇದನ್ನು ಕೂಡ ಸೇಮ್ ಅದೇ ಥರನೇ ಸಣ್ಣ ಸ್ಟಿಚ್ಚಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ಸೈಡೆಲ್ಲ ಇದೆಲ್ಲ ಅದನ್ನು ಕೂಡ ಹೊಲಿತಾ ಇದ್ದೀನಿ ನಾನು. ಸಣ್ಣದಾಗಿ ಸ್ಟಿಚ್ ಮಾಡಿ ರೌಂಡಲ್ಲಿ ಸ್ವಲ್ಪ ನೋಡ್ಕೊಂಡು ಸ್ಲೋಲಿ ಸ್ಟಿಚ್ ಮಾಡಿ. ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡೋವಾಗ ಸರಿ ಬರೋದಿಲ್ಲ, ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ತಿನ್ನಾಗಿ ತೊಗೊಳ್ಳಿ ಬಟ್ಟೆನ. ಮತ್ತು ಒಂದು ಚೆಕ್ ಮಾಡ್ಕೊಳ್ತಾ ಸ್ಲೋಲಿ ಸ್ಟಿಚ್ ಮಾಡಿ. ಎಳೆಯೋಕ್ಕೆ ಹೋಗಬೇಡಿ. ನೋಡಿ ನಾನೇನು ಎಳಿತಾ ಇಲ್ಲ, ಸುಮ್ಮನೆ ಮೆತ್ತಗೆ ಸ್ಟಿಚ್ ಮಾಡಿ. ಈಗ ಆಗಿದೆ ಪೂರ್ತಿ, ಇದೆ ಎಲ್ಲ ಕಡೆ ಸ್ಟಿಚ್ ಆಗಿದೆ ಇದು. ಈಗ ಇದಕ್ಕೆ ನಾವು ನೆಕ್ಸ್ಟು ಫಿಟ್ಟಿಂಗ್ ಸ್ಟಿಚ್ ಕೊಡೋಣ. ಫಿಟ್ಟಿಂಗಿಗೆ ನಾವೇನು ಮಾಡಬೇಕು ಅಂತಂದರೆ, ನಾವೇನು ಮಾರ್ಕ್ ಮಾಡಿದ್ವಲ್ಲ ಅದನ್ನೇ ಸ್ಟಿಚ್ ಮಾಡೋದು. ಮೊದಲಿಗೆ ಪಿನ್ ಹಾಕ್ಕೊಳ್ಳೋಣ. ಇದನ್ನು ಕರೆಕ್ಟಾಗಿ ಎಲ್ಲ ಬಟ್ಟೆನ ಒಂದೇ ಫೋಲ್ಡಲ್ಲಿ ತೊಗೊಂಬನ್ನಿ. ತೊಗೊಂಡು ಬಂದು ಕರೆಕ್ಟಾಗಿ ನೀವು ಸೆಂಟರ್ ಇಟ್ಬಿಟ್ಟು ಮಾರ್ಕ್ ಎಲ್ಲ ಕರೆಕ್ಟ್ ಇದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಅದಾದ ಕೂಡ ಫಿಟ್ಟಿಂಗ್ ಸ್ಟಿಚ್ ಕೊಡೋದು. ಇದನ್ನು ಪಿನ್ ಮಾಡೋಣ, ಯಾಕಂದರೆ ಬಟ್ಟೆ ಜರುಗೋದ್ರಿಂದ ಪಿನ್ ಮಾಡಿಟ್ಕೊಂಡು ಸೇಫಾಗಿ ಸ್ಟಿಚ್ ಮಾಡಲಿಕ್ಕೆ, ಇಲ್ಲಾಂದರೆ ಒಂದು ಹಿಂದೆ ಮುಂದೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ನೀಟಾಗಿ ಫಿಟ್ಟಿಂಗ್ ಸ್ಟಿಚ್ ತೊಗೊಂಡ್ರೆ ಆಯಿತು. ವಿಡಿಯೋ ಲೈಕ್ ಆಗಿತ್ತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಒಂದು ಲೈಕ್ ಕೊಡಿ. ನಾನು ಅಂದ್ಕೊಳ್ತೀನಿ ಇಲ್ಲಿಗಂಟ ನೀವು ವಿಡಿಯೋ ನೋಡಿದ್ದೀರಾ ಅಂತಂದರೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನೋಡ್ಬೋದು ಇಲ್ಲಿ ನಾನೆಲ್ಲ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಿನ್ ಆದ ಕೂಡ ಇದನ್ನು ಫಿಟ್ಟಿಂಗ್ ಸ್ಟಿಚ್ ತೊಗೊಳ್ಳೋಣ. ಇದಕ್ಕೆ ಡೈರೆಕ್ಟಾಗಿ ಮೇಲೆ ಸ್ಟಿಚ್ ಮಾಡೋದಿರುತ್ತೆ. ಇದಕ್ಕೆ ಇದನ್ನು ತಿರುಗಿಸೋದೇನಿರೋದಿಲ್ಲ, ಮೇಲೆ ರೈಟ್ ಸೈಡಲ್ಲೇ ಸ್ಟಿಚ್ ಮಾಡೋದಷ್ಟೇ. ಇಲ್ಲೂ ಸೇಮ್ ಈ ಕಡೆ ಕೂಡ ಹಾಗೆ. ನಾನು ಮತ್ತೊಂದು ಒಂದು ಇಂಚ್ ಒಳಗೆ ತೊಗೊಳ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಫಿಟ್ಟಿಂಗ್ಗೋಸ್ಕರ. ಬೇಕಿದ್ದರೆ ಮತ್ತೆ ನಾನು ಅದನ್ನು ಲೂಸ್ಗೋಸ್ಕರ ತೆಗ್ದು ಮತ್ತೆ ಲೂಸ್ ಮಾಡ್ತೀನಿ, ಯಾಕಂದರೆ ಒಳಗಡೆ ಆಲ್ರೆಡಿ ಒಂದು ಟಾಪ್ ಬರೋದ್ರಿಂದ ಇದು ಭಾಳ ಟೈಟಾಗಿ ಹಾಕ್ಕೊಂಡ್ವಿ ಅಂದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಇದು ಸ್ವಲ್ಪ ಡಿಲೇ ಇದ್ದರೆ ಚೆನ್ನಾಗಿರುತ್ತೆ. ಮತ್ತು ಸೊಂಟದಲ್ಲಿ ಬೆಲ್ಟ್ ಥರ ಏನು ಕಟ್ಟಿದಾರಲ್ಲ ಅದು ಬೇಕು, ಅದಕ್ಕೋಸ್ಕರ. ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟ್ ಆಗಿದೆ. ಈಗ ನಾನು ಪಿನ್ಗಳೆಲ್ಲ ತೆಗೆದಿಡ್ತಾ ಇದ್ದೀನಿ. ಇಲ್ಲಿ ನೋಡಿ ಕಂಪ್ಲೀಟ್ ಆಯ್ತು ಈಗ ಇದು ಪೂರ್ತಿಯಾಗಿ. ಇದ್ರ ಫೈನಲ್ ಲುಕ್ ಕೂಡ ನಾನು ತೋರಿಸ್ತೀನಿ. ಮತ್ತು ನೀವು ಹತ್ರ ಸ್ಟಿಚ್ ಚೇಂಜ್ ಮಾಡಿದ್ರು ಮಾಡ್ಬೋದು. ಓಕೆ, ನೋಡ್ಬೋದು ಇಲ್ಲಿ ಫುಲ್ ಫಿನಿಶ್ ಆಗಿದೆ. ಇದು ಹೇಗೆ ಅನ್ನಿಸ್ತು ವಿಡಿಯೋ ಅಂತಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೆ ಅದನ್ನು ಕೂಡ ಕೇಳಿ ನೀವು. ಇದು ಫೈನಲ್ ಲುಕ್ ಇದರದು. ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಇರುತ್ತೆ ಅಂತಿಕೊಂಡು. ನಿಮ್ಮ ಕಡೆ ವೇಲ್ ಇದ್ದರೆ ಕೂಡ ನೀವು ಅದರಿಂದನೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ನೀವು ಮೊದಲಿಗೆ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಬರುತ್ತೆ ಅಂಥೇಳಿ. ಅದಾದ ಕೂಡ ಬೇಕಾದ್ರೆ ನೀವು ಒಂದು ಒಳ್ಳೆ ಬಟ್ಟೆ ತಂದು ಹೊಲ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ಇದರದ್ದು ಟಾಪ್ ಕಟಿಂಗ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್.